ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಸಖತ್ ಸಿಂಪಲ್ ಆಗಿರುವಂತಹ ಒಂದು ತೋರಣವನ್ನು ಕೇವಲ 10 ನಿಮಿಷದಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಅದಕ್ಕೋಸ್ಕರ ಯಾವ್ಯಾವ ಮೆಟೀರಿಯಲ್ಸನ್ನು ತೊಗೊಂಡಿದ್ದೀನಿ, ಯಾವ ಥರ ತೋರಣ ಮಾಡ್ತಾ ಇದ್ದೀನಿ ಇವತ್ತು ಅಂತ ನೋಡ್ಕೊಂಡು ಬಂದೇ ಬಿಡೋಣ. ಬನ್ನಿ ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿಯಾದ 1 ಇಂಚಿನ ಲೇಸನ್ನು ತೊಗೊಂಡಿದ್ದೀನಿ. ಲೇಸು ಆಪ್ಷನಲ್ಲು, ನಿಮಗೆ ಯಾವ ರೀತಿ ಲೇಸ್ ಬೇಕಾದ್ರೂ ತೊಗೊಬೋದು. ಮತ್ತು ಇಲ್ಲ ಮನೆಯಲ್ಲಿ ನಾವು ದಪ್ಪ ಪಟ್ಟಿಯನ್ನು ಹೊಲ್ಕೊತೀವಿ ಅಂದರೂ ಕೂಡ ಆಗುತ್ತೆ. ಶೈನಿಂಗ್ ಬಟ್ಟೆಯಲ್ಲಿ ದಪ್ಪ ಪಟ್ಟಿಯನ್ನು ಹೊಲ್ಕೊತೀವಿ ಅಂದರೂ ಕೂಡ ಗುಡ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ರೀತಿ ಲೇಸನ್ನು ತೊಗೊಂಡಿದ್ದೀನಿ ನಾನು. ಆನಂತರ ಈ ರೀತಿ ದ್ರಾಕ್ಷಿ ಹಣ್ಣಿನ ಬೀಡ್ಸನ್ನು ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಈ ರೀತಿ ಉದ್ದದ ಬೀಡ್ಸನ್ನು ತೊಗೊಂಡಿದ್ದೀನಿ. ಮತ್ತು ತೋರಣಕ್ಕೆ ಹಾಕಲಿಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ರಿಂಗನ್ನು ತೊಗೊಂಡಿದ್ದೀನಿ. ವೈಟ್ ಕಲರ್ ಪರ್ಲನ್ನು ತೊಗೊಂಡಿದ್ದೀನಿ. ಆಮೇಲೆ ಕಾಟನ್ ಥ್ರೆಡನ್ನು ತೊಗೊಂಡಿದ್ದೀನಿ. ಗೋಲ್ಡನ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದು ನಿಮಗೆ ಇವೆರಡು ಬೀಡ್ಸ್ ಇದೆಯಲ್ಲ, ಇವೆರಡು ನಿಮಗೆ ಯಾವ್ದು ಬೀಡ್ಸ್ ಮನೆಯಲ್ಲಿದೆಯೋ ಅದನ್ನು ತೊಗೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಪೋಮ್ ಬಾಲನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೇನಾದ್ರು ಪೋಮ್ ಬಾಲ್ ಮಾಡೋದು ಹೇಗೆ ಅಂತ ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಡೀಟೇಲಾಗಿ ಮಾಡಿ ತೋರಿಸ್ತೀನಿ. ಪೋಮ್ ಬಾಲ್ ಮಾಡೋಂತಹ ಒಂದು ಇನ್ಸ್ಟ್ರೂಮೆಂಟ್ ಕೂಡ ಸಿಗುತ್ತೆ. ಅದರಲ್ಲಿ ನಾವು ಈಸಿಯಾಗಿ ಪೋಮ್ ಬಾಲನ್ನು ಮಾಡ್ಕೊಬೋದು. ಇದರಲ್ಲಿ ಹೇಗೆ ಮಾಡಬೇಕು, ಡಿಫ್ರೆಂಟಾಗಿ ಹೇಗೆ ಮಾಡಬೇಕು ಅಂತ ನಿಮಗೆ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಈಗ ಸೂಜಿಗೆ ದಾರಕ್ಕೆ ಸೂಜಿಯನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು, ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗಿವತ್ತು ಹೇಳ್ಕೊಡ್ತೀನಿ. ಬನ್ನಿ. ನಮಗೆ ತೋರಣವನ್ನು ನಾವು ಆ ಕಡೆ ಹಾಕಬೇಕು, ಮೀನ್ಸ್ ನಾವು ಮಳೆಯಲ್ಲಿ ನೇತು ಹಾಕಬೇಕು, ಹೌದಾ? ಅದಕ್ಕೋಸ್ಕರ ಏನು ಮಾಡಬೇಕು, ನಾನು ಜಸ್ಟು ಈಗ ಇದನ್ನೆಲ್ಲ ಈ ಕಡೆ ಇಟ್ಕೊಳ್ಳೋಣ. ಒಂದೊಂದಾಗಿ ಮಾಡಬೇಕಾದ್ರೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಜಸ್ಟು ಈ ಲೇಸ್ ಏನಿದೆಯಲ್ಲ ಇದನ್ನು ಜಸ್ಟ್ ಒಂದು ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಸೂಜಿ ದಾರ ಏನು ಪೋಣಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಹೀಗೆ ಒಂದು ಸರಿ ಹೀಗೆ ಪೋಣಿಸ್ತೀನಿ. ಇಲ್ಲಿ ಒಂದು ಸ್ವಲ್ಪ ದಾರ ಹಾಗೆ ಇರಲಿ. ಆಮೇಲೆ ಈ ರಿಂಗನ್ನು ಸೂಜಿ ಒಳಗಡೆ ಹಾಕ್ತೀನಿ. ಅಂದರೆ ನಾವು ಕೊನೆಯಲ್ಲಿ ಮಳೆಗೆ ನೇತು ಹಾಕ್ಕೊಳ್ಳಿಕ್ಕೆ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ನಾವು ಈ ರಿಂಗನ್ನು ಹಾಕ್ಕೊತ ಇರೋದು. ಜಸ್ಟ್ ಈಗ ನಾವು ರಿಂಗನ್ನು ಹಾಕ್ಕೊಂಡು ಆದಮೇಲೆ ನಾಟ್ ಹಾಕ್ಕೊಬೇಕು. ಟೈಟಾಗಿ ಹಾಕ್ಕೊಳ್ಳಿ. ಇದರ ಮೇಲೆ ನಿಲ್ಲೋದಾಗಿರುತ್ತಲ್ಲ ಅದಕ್ಕೋಸ್ಕರ. ಆನಂತರ ಏನು ಮಾಡಬೇಕು, ಹೀಗೆ ಕಟ್ ಮಾಡಬೇಕು. ನಾವಿಲ್ಲಿ ಎಕ್ಸ್ಟ್ರಾ ಇಷ್ಟನ್ನು ತೊಗೊಂಡಿದ್ದೀವಲ್ಲ, ಜಸ್ಟ್ ಬೇಕಾದರೆ ಅಂದರೆ ನಿಮಗೆ ಅದು ಎಕ್ಸ್ಟ್ರಾ ಕಾಣಿಸುತ್ತೆ ಅಂತ ಆದರೆ ಜಸ್ಟ್ ಹೀಗೊಂದು ಸ್ಟಿಚ್ಚನ್ನು ಹಾಕ್ಕೊಬೋದು. ಹೀಗೆ ಹಾಕ್ಕೊಂಡು ಜಸ್ಟ್ ನಾಟನ್ನು ಹಾಕ್ಕೊಳ್ಳಿ. ಆವಾಗ ಬಿಚ್ಚುತ್ತೆ ಹೇಳೋ ಗೋಜು ಕೂಡ ಇರೋದಿಲ್ಲ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ರಿಂಗು ಹಾಕಿ ಆಯಿತು. ಈಗ ಏನು ಮಾಡಬೇಕು, ಈ ಕಡೆನೂ ಅಷ್ಟೇ ಸೇಮು ಹೀಗೆ ಫೋಲ್ಡ್ ಮಾಡಬೇಕು. ಸೂಜಿಯನ್ನು ಹೀಗೆ ಒಳಗಡೆ ಹಾಕ್ಕೊಬೇಕು. ಆನಂತರ ಇನ್ನೊಂದು ರಿಂಗನ್ನು ಹಾಕ್ಕೊಬೇಕು. ನಾವು ಎಷ್ಟುದ್ದ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಂಬಿಡ್ಬೇಕು ಲೇಸನ್ನು. ನಮ್ಮ ಯಾವ ಬಾಗಿಲಿಗೆ ಹಾಕ್ತಾ ಇದ್ದೀವಿ ಅದು ಎಷ್ಟು ಉದ್ದ ಬರುತ್ತೆ ಅಂತ ನೋಡಿಕೊಂಡು ಫಸ್ಟೇ ನಾವು ಕಟ್ ಮಾಡಿ ಇಟ್ಕೊಂಬಿಡ್ಬೇಕು. ನಾನು ಎಷ್ಟು ಅಳತೆ ಬೇಕೋ ಅಷ್ಟು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ನಾನೀಗ ಇದರ ಅಳತೆಯನ್ನು ಹೇಳೋಕ್ಕೆ ಹೋದರೆ ನಮ್ಮನೆ ಬಾಗಿಲು ಒಂದು ಅಳತೆ ಇರ್ಬೋದು, ನಿಮ್ಮನೆ ಬಾಗಿಲು ಇನ್ನೊಂದು ಅಳತೆ ಇರ್ಬೋದು. ಅದಕ್ಕಾಗಿ ನಾನು ಅಳತೆಯನ್ನು ಹೇಳಲಿಕ್ಕೆ ಹೋಗಲಿಲ್ಲ. ನೋಡಿ, ಹೀಗೆ ಕಟ್ ಆದ ಮೇಲೆ ನೋಡಿ ಈ ದಾರ ಹಿಂಗೆ ಉಳಿಯುತ್ತಲ್ಲ, ಈ ಲೇಸು ನನಗೆ ಅಲ್ಲಿ ಈ ಕಡೆ ತೋರಿಸಿದ್ದು ಅದನ್ನೇ, ಆದರೆ ಇನ್ನೊಂಚೂರು ಡೀಟೇಲಾಗಿ ತೋರಿಸೋಣ ಅಂತ. ಜಸ್ಟು ಇಲ್ಲಿ ತುದಿಯಲ್ಲಿ ಹೀಗೆ ಹಾಕಿ ಜಸ್ಟ್ ಒಂದು ಈ ಕಡೆ ತೆಗಿಬೇಕು. ಅಂದರೆ ಒಂದು ಸರಿ ಪೂರ್ತಿ ಸ್ಟಿಚ್ ಆದ ರೀತಿಯಲ್ಲಿ ಆಗಬೇಕು. ಹೀಗೆ 2 ಸರಿ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ.
ನಾವು ಇಲ್ಲಿ ನಾಟನ್ನು ಹಾಕ್ಕೊಂಡ್ರೆ ಆಯಿತು. ಗಟ್ಟಿಯಾಗಿ ನಾಟ್ ಹಾಕ್ಕೊಂಡು ದಾರವನ್ನು ಕಟ್ ಮಾಡಿ ತೆಕ್ಕೊಬಿಡ್ಬೇಕು. ಇಷ್ಟು ನಿಮಗೆ ಗೊತ್ತಾಯ್ತಲ್ವಾ? ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈ ರೀತಿ ಆಯಿತು. ನೋಡಿ, ನಮ್ಮ ತೋರಣದ ಬೇಸ್ ರೆಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಈಗ ಈ ದ್ರಾಕ್ಷಿ ಹಣ್ಣನ್ನು ತಗೋಬೇಕು, ಸೂಜಿ ದಾರವನ್ನು ತಗೋಬೇಕು. ಈಗ ಇಲ್ಲಿ ನಾವು ಸೂಜಿಯನ್ನು ಪೋಣಿಸಿದ್ದೀವಿ. ಪೋಣಿಸಿ ಈ ದ್ರಾಕ್ಷಿ ಹಣ್ಣಕ್ಕಿಂತ ಮುಂಚೆ ಏನು ಮಾಡಬೇಕು, ಒಂದು ಬೀಡ್ಸನ್ನು ಇಲ್ಲಿ ಪೋಣಿಸ್ಬೇಕು. ಆ ನಂತರ ಒಂದು ದ್ರಾಕ್ಷಿ ಹಣ್ಣನ್ನು ಪೋಣಿಸ್ಬೇಕು. ಆಮೇಲೆ ವಾಪಸ್ ಈ ಬೀಡ್ಸ್ ಒಳಗಡೆನೆ ಸೂಜಿ ಹೋಗಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಈಗ ನಾವು ಹಿಂದ್ಗಡೆ ತಗೊಂಡು ಇದನ್ನು ನಾಟ್ ಹಾಕಬೇಕು. ಬರೀ ಇದನ್ನು ಹಾಕಿದ್ರೆ ಚೆನ್ನಾಗಿ ಅನಿಸಲ್ವಲ್ಲ, ಬರೀ ದ್ರಾಕ್ಷಿ ಹಣ್ಣನ್ನು ಹಾಕಿದ್ರೆ ಚೆನ್ನಾಗಿ ಅನಿಸಲ್ವಲ್ಲ, ಅದಕ್ಕಾಗಿ ಒಂದು ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕಿದ್ದೀನಿ. ಆವಾಗ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ. ಈ ರೀತಿಯಾಗಿ ನಾಟ್ ಆಗುತ್ತೆ. ಹೀಗೆ ಆದಮೇಲೆ ಕಟ್ ಮಾಡ್ಕೊಂಬಿಡ್ಬೇಕು. ನೋಡಿ, ಅದು ಈ ರೀತಿಯಾಗಿ ಬಂತು. ಹೌದಾ? ಈಗ ಏನು ಮಾಡಬೇಕು, ಫಸ್ಟು ನಾವೇನು ಮಾಡಬೇಕು, ನಾವು ಎಷ್ಟು ಉದ್ದದ ಇದನ್ನು ತಗೊಂಡಿದ್ದೀವಿ, ನಮ್ಮ ಹತ್ರ ಎಷ್ಟು ಬೀಡ್ಸ್ ಇದೆ ಅನ್ನೋದನ್ನು ನೋಡ್ಕೊಬೇಕು. ಆಮೇಲೆ ನಮಗೆ ಇಲ್ಲಿ ಎಷ್ಟೆಷ್ಟು ದೂರಕ್ಕೆ ಬೇಕು ಅನ್ನೋದನ್ನು ನಾವು ಮಾರ್ಕ್ ಮಾಡ್ಕೊಂಬಿಡ್ಬೇಕು. ಹೀಗೆ ಓಕೆನಾ? ಮಾರ್ಕ್ ಮಾಡ್ಕೊಬೇಕು. ಇಲ್ಲ ಅಂದಾಜಲ್ಲಿ ಈ ರೀತಿಯಾಗಿ ನಾನು ಇಲ್ಲಿ ಯಾವ ರೀತಿ ಕಟ್ಟಿದ್ನಲ್ಲ ಅದೇ ರೀತಿಯಾಗಿ ಈ ಪಿಂಕ್ ಕಲರ್ ದ್ರಾಕ್ಷಿ ಹಣ್ಣನ್ನು ಪೂರ್ತಿ ತೋರಣಕ್ಕೂ ಈ ರೀತಿಯಾಗಿ ಕಟ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಹೀಗೆ ಒಂದೊಂದು ಬೀಡ್ಸು ದ್ರಾಕ್ಷಿ ಹಣ್ಣು, ಮತ್ತೊಂದು ಬೀಡ್ಸನ್ನು ಪೋಂಬಾಲನ್ನು ತೊಗೊಂಡಿದ್ದೀರಲ್ಲ, ಅದೇನು ಮಾಡ್ತೀರಾ ಅಂತ ಕೇಳಿದ್ರೆ ಅದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಇದಿಷ್ಟನ್ನು ನಾಟ್ ಹಾಕ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ನೋಡಿ. ಎಲ್ಲ ದ್ರಾಕ್ಷಿ ಹಣ್ಣಿನ ಗೊಂಚಲನ್ನು ಕೂಡ ಜಾಯಿನ್ ಮಾಡ್ಕೊಂಬಂದು ಆಯಿತು. ನನ್ನ ಹತ್ರ 8 ಗೊಂಚಲಿತ್ತು, ಅದಿಷ್ಟನ್ನು ಕೂಡ ಹಾಕ್ಕೊಂಬಂದು ಆಯಿತು. ಈಗ ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತ ಅಂದರೆ, ನಾನು ಈ ರೀತಿ ಉದ್ದನೆಯ ಬೀಡ್ಸನ್ನು ತೊಗೊಂಡಿದ್ದೀನಲ್ಲ, ಅದನ್ನು ಹೇಗೆ ಹಾಕಬೇಕು, ಎಲ್ಲಿ ಹಾಕಬೇಕು, ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಈಗ ಏನು ಮಾಡಬೇಕು, ಈ 2 ಮಣಿಗಳ ಈ ದ್ರಾಕ್ಷಿ ಗೊಂಚಲಿನ ಮಧ್ಯಕ್ಕೆ ಬರಬೇಕು. ಇದನ್ನು ಹೀಗೆ ಜಸ್ಟ್ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಮಿಡ್ಲು ಪಾಯಿಂಟ್ ಸಿಗುತ್ತೆ. ನಂತರ ಅದು 8 ಬೀಡ್ಸ್ ಇತ್ತು, ಅದಕ್ಕಾಗಿ ಅದರದ್ದು 8 ಇದನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಉದ್ದನೆಯ ಸೂಜಿನ ತೊಗೊಂಡಿದ್ದೀನಿ. ಹಾರ ಮಾಡಲಿಕ್ಕೆಲ್ಲ ಅಂತೂ ಇದು ಸೂಪರಾಗಿ ಇರುತ್ತೆ. ಈಗ ನಾನು ಅದರಂಗೆ ಇಲ್ಲೂ ಕೂಡ ಒಂದು ಬೀಡ್ಸನ್ನು, ಈ ಗೋಲ್ಡನ್ ಬೀಡ್ಸನ್ನು ಪೋಣಿಸ್ಕೊತಾ ಇದ್ದೀನಿ. ಆ ನಂತರ ಈ ರೀತಿ ವೈಟ್ ಬೀಡ್ಸನ್ನು ಪೋಣಿಸ್ಕೊತಾ ಇದ್ದೀನಿ. ಆಮೇಲೆ ಒಂದು ಪೋಂ ಬಾಲನ್ನು, ಇನ್ನೊಂದು ಬೀಡ್ಸನ್ನು ಪೋಣಿಸ್ಕೊಳ್ಳೋಣ. ಚೂರು ಉದ್ದ ಬಂದರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಆ ನಂತರ ವಾಪಸ್ ಒಂದು ಪೋಂ ಬಾಲನ್ನು ಪೋಣಿಸ್ಕೊತಾ ಇದ್ದೀನಿ. ಆ ನಂತರ ಇದು ನಾವೀಗ ವಾಪಸ್ ಹೋಗಬೇಕು, ಅದಕ್ಕಾಗಿ ಒಂದು ವೈಟ್ ಮಣಿಯನ್ನು ಪೋಣಿಸ್ಕೊತಾ ಇದ್ದೀನಿ. ಈಗ ಇದನ್ನು ನಾವು ಇಲ್ಲಿ ಕೊನೆಯವರೆಗೂ ಕೂಡ ತೊಗೊಂಡು ಬರಬೇಕು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇದರಿಂದ ವಾಪಸ್ ಪೋಂ ಬಾಲಿಂದ ವಾಪಸ್ ನಾವೀಗ ಮೇಲ್ಗಡೆವರೆಗೂ ಕೂಡ ಹೋಗಬೇಕು. ನೋಡಿ, ಇಲ್ಲಿವರೆಗೂ ನಾವೀಗ ವಾಪಸ್ ಬರಬೇಕು. ಹೀಗೆ ಇಲ್ಲಿ ಆದಮೇಲೆ ಇಲ್ಲಿವರೆಗೂ ಬಂದು ಸೂಜಿಯನ್ನು ಹಿಂಗೆ ಮೇಲಕ್ಕೆ ಎತ್ತಬೇಕು. ಇಲ್ಲಿ ಟೈಟಾಗಿ ಎಳ್ಕೊತ ಹೋಗಬೇಕು. ಆಮೇಲೆ ನಾವಿಲ್ಲಿ ವಾಪಸ್ ಹೀಗೆ ದಾರವನ್ನು ಹಾಕಿ ಒಳಗಡೆ ಎಳ್ಕೊಬೇಕು. ಆಮೇಲೆ ಫಸ್ಟ್ ಇರುತ್ತಲ್ಲ ಆ ದಾರ, ಅದನ್ನು ನಾವಿಲ್ಲಿ
ಇದರ ಜೊತೆಗೆ ಈಗ ಮೇಲ್ಗಡೆ ತೊಗೊಬಂದಿರ್ತೀವಲ್ಲ ಆ ದಾರದ ಜೊತೆಗೆ ನಾಟನ್ನು ಹಾಕ್ಕೋಬೇಕು. ತುಂಬ ಈಸಿಯಾಗಿ ಮಾಡುವಂಥದ್ದು. ನೋಡಿ, ಈ ರೀತಿಯಾಗಿ ನಾಟ್ ಹಾಕ್ಕೊಂಡ್ರೆ ಆಯಿತು. ಎಕ್ಸ್ಟ್ರಾ ದಾರ ಏನಿರುತ್ತಲ್ಲ ಅದನ್ನು ನಾವು ಕಟ್ ಮಾಡಿ ತೆಕ್ಕೊಂಬಿಡ್ಬೇಕು. ನೋಡಿ, ಅದು ಈ ರೀತಿಯಾಗಿ ಕಾಣಿಸುತ್ತೆ. ಹೀಗೇ ನಾನು ಇದರ ಎಲ್ಲದರ ಮಧ್ಯಕ್ಕೆ ಈ ರೀತಿ ಬೀಡ್ಸನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲದೂ ಕೂಡ ಅಟ್ಯಾಚ್ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಈ ರೀತಿಯಾಗಿ ಬರುತ್ತೆ. ನೋಡಿ, ಹೀಗೆ ಬರುತ್ತೆ. ಎಷ್ಟು ಸಿಂಪಲ್ಲಾಗಿ ಮತ್ತು ಎಷ್ಟು ಬೇಗನೆ ಮಾಡ್ಕೊಬೋದಾದಂತಹ ಒಂದು ಸಿಂಪಲ್ಲಾದ ಒಂದು ತೋರಣ. ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನು ಯಾವ ರೀತಿಯ ತೋರಣಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಬೇಗ ಮಾಡುವಂತಹ ಕೆಲವೊಂದು ತೋರಣಗಳನ್ನೆಲ್ಲ ತೋರಿಸ್ತೀನಿ. ತೋರಣ, ಹಾರ, ಬೇರೆ ಎಲ್ಲ. ಮತ್ತು ನಿಮಗೆ ಇನ್ನು ಯಾವ ರೀತಿ ವಿಡಿಯೋಗಳು ನಮ್ಮ ಚಾನಲಲ್ಲಿ ನೋಡಲಿಕ್ಕೆ ಬೇಕು ನಿಮಗೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆವಾಗ ನಾನು ಆ ರೀತಿಯಾದ ವಿಡಿಯೋವನ್ನು, ನೀವು ಯಾವ ರೀತಿ ಮೆಸೇಜ್ ಮಾಡ್ತಿರಲ್ಲ, ಕಾಮೆಂಟ್ ಮಾಡ್ತಿರಲ್ಲ, ಆ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಜಸ್ಟ್ ಹೀಗೆ ಫೋಲ್ಡ್ ಮಾಡಿರೋದು. ಎಷ್ಟು ಡಿಫ್ರೆಂಟಾಗಿ, ಎಷ್ಟು ಚೆನ್ನಾಗಿ, ಇಲ್ಲಿ 2 ಸರಿ ಫೋಲ್ಡ್ ಮಾಡಿದ್ದೀನಿ. ಇಡೀ ಡೋರಿಗೂ ಕೂಡ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ತುಂಬ ಈಸಿಯಾಗಿರುವಂತಹ ತೋರಣ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಿಮ್ಮ ಪ್ರೀತಿ ಸದಾ ಇಲ್ಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಶುಭ ದಿನ.